ರಾಜ್ಯದ ವಿವಿಧೆಡೆ 8 ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ. ಅಕ್ರಮ ಆಸ್ತಿ ಸಂಗ್ರಹದ ಆರೋಪದಡಿ ದಾಳಿ ನಡೆಸಿದ ಲೋಕಾಯುಕ್ತ. ಬೆಂಗಳೂರು, ಚಿಕ್ಕಮಗಳೂರು, ತುಮಕೂರು ಸೇರಿದಂತೆ ಹಲವೆಡೆ ದಾಳಿ. ಸಾಲ ತೀರಿಸಲು ತಂದೆಯ ಹೆಸರಲ್ಲಿ 2 ವಿಮೆ ಮಾಡಿಸಿದ ಮಗ. ವಿಮೆ ಹಣಕ್ಕಾಗಿ ತಂದೆಯನ್ನೇ ಕೊಲ್ಲಿಸಿ ಅಪಘಾತದ ಸುಳ್ಳು ಕತೆ ಕಟ್ಟಿದ ಖತರ್ನಾಕ್ ಮಗ ಸೇರಿ 4ರನ್ನ ಬಂಧಿಸಿದ ಕಲಬುರಗಿ ಪೊಲೀಸರು. ಅತ್ಯಾಚಾರ ಆರೋಪದಡಿ ಜಿಂಗ್ ಸೋಮು ವಿರುದ್ಧ ಎಫ್ಐಆರ್. ಆರ್ಥಿಕ ಸಹಾಯದ ನೆಪದಲ್ಲಿ ಯುವತಿಯನ್ನ ಫ್ಲಾಟ್ಗೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ. ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಸೋಮನಾಥ್ ಅವಧಿ ಮುಗಿದ ಹಿನ್ನೆಲೆ ಇಸ್ರೋಗೆ ನೂತನ ಮುಖ್ಯಸ್ಥ ವಿ ನಾರಾಯಣ್ ಆಯ್ಕೆ. ದೇಶದ ಹಿರಿಯ ಗಗನಯಾತ್ರಿ ಮತ್ತು ಕ್ರಯೋಜೆನಿಕ್ ಎಂಜಿನ್ ತಜ್ಞರಾಗಿರುವ ವಿ ನಾರಾಯಣ್ ಜನವರಿ 14ರಂದು ದೆಹಲಿಯಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಇಸ್ರೋದ ನೂತನ ಮುಖ್ಯಸ್ಥ. ಅನುಮತಿ ಪಡೆಯದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಫಿಲ್ಮ್ ಟ್ರೇಲರ್ ಪ್ರಮೋಷನ್ನಲ್ಲಿ ನಟಿ ರಮ್ಯಾ ಅವರ ದೃಶ್ಯ ಬಳಸಿದ ಪ್ರಕರಣ. ನಿನ್ನೆ ಕೋರ್ಟ್ ವಿಚಾರಣೆಗೆ ಹಾಜರಾದ ರಮ್ಯಾ, ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಮತ್ತೆ ಆಕ್ಟ್ ಮಾಡ್ತೀನಿ ಎಂದ ಮೋಹಕ ತಾರೆ. 2 ವಾರದ ಒಳಗಡೆ ಎಲ್ಲಾ ಗೊಂದಲಗಳನ್ನು ಬಗೆಹರಿಸ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಭರವಸೆ ನೀಡಿದ ಕಾಂಗ್ರೆಸ್ ಹೈಕಮಾಂಡ್. ರಣದೀಪ್ ಸಿಂಗ್ ಸುರ್ಜೇವಾಲ್ ಸೂಚನೆ ಮೇರೆಗೆ ಡಿನ್ನರ್ ಪಾರ್ಟಿ ಮುಂದೂಡಿದ ಜಿ ಪರಮೇಶ್ವರ್. ಮಟ್ಟ ಮಧ್ಯಾಹ್ನವೇ ಭತ್ತದ ಗದ್ದೆಗೆ ಎಂಟ್ರಿ ಕೊಟ್ಟ ಒಂಟಿ ಸಲಗ ಕಂಡು ಕಟಾವು ಬಿಟ್ಟು ಓಡಿ ಪ್ರಾಣ ಉಳಿಸಿಕೊಂಡ ರೈತರು. ಬೇಲೂರು ತಾಲೂಕು ಅರೇಹಳ್ಳಿ ಸಮೀಪದ ಹೆಗ್ಗಡಿಹಳ್ಳಿಯಲ್ಲಿ ಘಟನೆ. 25 ವರ್ಷಗಳ ಬಳಿಕ ಕಹೋನಾ ಪ್ಯಾರ್ ಹೇ ರಿಲೀಸ್. ಋತಿಕ್ ರೋಷನ್, ಅಮಿಷಾ ಪಟೇಲ್ ಅಭಿನಯದ ಸೂಪರ್ ಹಿಟ್ ಚಿತ್ರ ಇದೇ ಜನವರಿ 10ರಂದು ಮರು ಬಿಡುಗಡೆ ಮೂಲಕ ಸಿನಿ ರಸಿಕರಿಗೆ ಸರ್ಪ್ರೈಸ್. ಶರಣಾಗತಿ ಸಮಿತಿ ಶಾಂತಿಗಾಗಿ ನಾಗರಿಕ ಸಮಿತಿ ನಡೆಸಿದ ಮಾತುಕತೆ ಯಶಸ್ವಿ. ಚಿಕ್ಕಮಗಳೂರಿನಲ್ಲಿ ಶರಣಾಗತರಾಗ್ತಾರೋ ಕರ್ನಾಟಕದ 6 ಜನ ನಕ್ಸಲ್ ನಾಯಕರು. ಶಸ್ತ್ರಾಸ್ತ್ರ ತೊರೆದು ಜಿಲ್ಲಾಡಳಿತದ ಮುಂದೆ ಶರಣಾಗಲಿರುವ ಮುಂಡಗಾರು ಲತಾ ಟೀಮ್.